ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೆ ವಿಡಿಯೋ ತಮ್ನೇಲ್ ನೋಡಿ ಗೊತ್ತಾಗಿರ್ಬೋದು. ಇವತ್ತು ನಾವು KSRTC ಟಾಟಾ ಐಮ್ಯಾಕ್ BS6 ಬಸ್ ಮೋಡ್ ಹೇಗೆ ಡೌನ್ಲೋಡ್ ಮಾಡೋದು ಅಂತ. ಈ ಬಸ್ ಮೋಡ್ ತುಂಬ ರೇರ್ ಆಗಿತ್ತು ಈಗ ಸಹ ತುಂಬ ರೇರ್ ಆಗಿದೆ. ಕೆಲವೊಬ್ಬರು ಕೇಳ್ತಿದ್ರು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಈ ಬಸ್ ಮೋಡ್ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳಿಕೊಡಿ ಅಂತ. ಅದಕ್ಕೆ ನಾನೀಗ ಒಂದು ವಿಡಿಯೋ ಮಾಡಿದ್ದೀನಿ. ಈ ಬಸ್ ಮೋಡಲ್ಲಿ ಇರೋದೇ ಈ ಒಂದು ಫ್ಯಾನ್ ಎದುರಿಗೆ. ಫ್ಯಾನ್ ತಿರುಗ್ತದೆ, ನೋಡ್ತೀರಾ? ಒಂದು ನಿಮಿಷ ನಿಲ್ಲಿಸಿ ನೋಡಿ, ತಿರುಗ್ತುಂಟು. ಈ ಬಸ್ ಮೋಡಿಗೋಸ್ಕರ ತುಂಬ ಕಷ್ಟಪಟ್ಟಿದ್ದೀನಿ. ಡೌನ್ಲೋಡ್ ಮಾಡಲಿಕ್ಕೆ ಆಗ್ತಾನೆ ಇರಲಿಲ್ಲ. ಕಟ್ ಮಾಡಿ ವಿಡಿಯೋ ತುಂಬ ಕಷ್ಟಪಟ್ಟು ಇದು ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇದು ಸ್ಪೀಡ್ ತುಂಬ ಹೋಗುತ್ತೆ. ಒಂದು ಸ್ವಲ್ಪ ಕೊಟ್ಟರೆ ಸಾಕು, 100ಕ್ಕೆ ಎಗರು ಬಿಡುತ್ತೆ, ಅಷ್ಟು ಸ್ಪೀಡ್ ಉಂಟು ಇದಕ್ಕೆ. ಈ ಬಸ್ ಮೋಡ್ ಡೌನ್ಲೋಡ್ ಮಾಡಲಿಕ್ಕೆ ನಿಮ್ಮ ಯೂಟ್ಯೂಬ್ಗೆ ಹೋಗಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ನಾನು ಹೇಗೆ ಸರ್ಚ್ ಮಾಡ್ತೇನೋ ಅದೇ ರೀತಿ ಸರ್ಚ್ ಮಾಡಿ. ಟಾಟಾ ಐಮ್ಯಾಕ್ ಬಸ್ ಮೋಡ್ ಅಂತ ಸರ್ಚ್ ಮಾಡಿ. ಅಲ್ಲಿ ಬರುತ್ತೆ ಕೆಳಗೆ ನೋಡಿ. ಈಗ ಸರ್ಚ್ ಮಾಡಿದ ನಂತರ ತುಂಬ ವೀಡಿಯೋಗಳು ಬರುತ್ತೆ. ಆ ತುಂಬ ವೀಡಿಯೋಗಳಲ್ಲಿ ಒಂದು ವಿಡಿಯೋ ಮಾತ್ರ ಟಾಟಾ ಐಮ್ಯಾಕ್ ಬಸ್ ಮೋಡ್ ಡೌನ್ಲೋಡ್ ಮಾಡೋದು. ಈ ಥರ ತುಂಬ ವಿಡಿಯೋ ಇರುತ್ತೆ. ಅಲ್ಲಿ ಕಾಣ್ತದಾ ಕುಕ್ಕೆಶ್ರೀ ಎಕ್ಸ್ಪ್ರೆಸ್ ಅಂತ, ಅದರ ಮೇಲೆ ಒತ್ತಿ ಆ ವಿಡಿಯೋ ಮೇಲೆ ಒತ್ತಿದ ನಂತರ ಅಡ್ವರ್ಟೈಸ್ಮೆಂಟ್ ಬಂದರೆ ಅಡ್ವರ್ಟೈಸ್ಮೆಂಟ್ ತಗೊಂಡು ಡಿಸ್ಕ್ರಿಪ್ಷನಿಗೆ ಹೋಗಿ ಬಸ್ ಮೋಡ್ ವಿಡಿಯೋ ಲಿಂಕ್ ಅಂತ ಇರುತ್ತೆ. ಆ ವಿಡಿಯೋ ಮೇಲೆ ಹೋಗಿದರೆ ನಿಮಗೆ ಈ ಥರ ಒಂದು ಕ್ಲಿಪ್ ಓಪನ್ ಆಗುತ್ತೆ. ಇದೇ ನಮ್ಮ ವಿಡಿಯೋ. ಸರಿಯಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನನ್ನಲ್ಲಿ ಸ್ವಲ್ಪ ನೆಟ್ ಖಾಲಿಯಾಗಿದೆ ನಿಮಗೆ ಡೌನ್ಲೋಡ್ ಮಾಡುವಾಗ, ಅದೇ ಸ್ವಲ್ಪ ನೀರು ಹೊಡಿತದೆ ವಿಡಿಯೋ ಎಲ್ಲ. ಈ ಬಸ್ ಮೋಡಿಗೆ ಪಾಸ್ವರ್ಡ್ ಉಂಟು. ಪಾಸ್ವರ್ಡನ್ನು ನೋಡಿಕೊಂಡ್ರೆ ಈಗ ವಿಡಿಯೋ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ. ಸ್ವಲ್ಪ ಕೆಳಗೆ ಬಂದರೆ ಐಮ್ಯಾಕ್ ಬಿಲ್ಡ್ ಬಸ್ ಸಿಂಗಲ್ ಡೋರ್ ಹೇರ್ ಹಬ್ಬು ಮೋಡ್ಸಿದೊಂದು ಅದನ್ನು ಪಾಸ್ವರ್ಡ್ ಅಂತ ಬರ್ತಿದೆ. ಅದರ ಮೇಲೆ ಒತ್ತಿದ್ರಾ ಸ್ವಲ್ಪ ಲೋಡ್ ಆಗುತ್ತೆ, ಸ್ವಲ್ಪ ಕಾಯಬೇಕು. ಯಾವುದೇ ಅಡ್ವರ್ಟೈಸ್ಮೆಂಟ್ ಎಲ್ಲ ಬಂದರೆ ಜಾಗ್ರತೆಯಿಂದ ನೋಡ್ಕೊಳ್ಳಿ. ಅಲ್ಲಿ ಮೇಲೆ ಒಂದು ದೊಡ್ಡದು ಇಂಟು ಮಾರ್ಕ್ ಕಾಣ್ತುಂಟಲ್ಲ, ಅದರ ಮೇಲೆ ಒತ್ತಬೇಡಿ. ಅದರ ಮೇಲೆ ಒತ್ತಿದರೆ ನೀವು ವಾಪಸ್ ವಿಡಿಯೋಗೆ ಬಂದುಬಿಡ್ತೀರಿ. ಅದಕ್ಕೆ ಅಲ್ಲಿ ಸಣ್ಣದಾಗಿ ಕ್ಲೋಸ್ ಅಂತ ಒಂದಿರುತ್ತೆ, ಅದನ್ನು ಒತ್ತಿಬಿಡಿ. ಸ್ವಲ್ಪ ಲೋಡ್ ಆಗ್ತದೆ. ಲೋಡ್ ಆದಮೇಲೆ ಈ ಥರ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಬನ್ನಿ, ಮೆಲ್ಲನೆ ಸ್ಕ್ರೋಲ್ ಮಾಡ್ಕೊಂಡು ಬನ್ನಿ. ಯಾವುದೇ ಅಡ್ವರ್ಟೈಸ್ಮೆಂಟ್ ಮೇಲೆ ಬರಬೇಡಿ. ಅಲ್ಲಿ ಕೆಳಗೆ ಡೌನ್ಲೋಡ್ ಅಂತ ಒಂದಿರುತ್ತಾ ಬಟನ್, ಆ ಡೌನ್ಲೋಡ್ ಮೇಲೆ ಒತ್ತಿ. ಡೌನ್ಲೋಡ್ ಮೇಲೆ ಒತ್ತಿದ ಮೇಲೆ ಇನ್ನೊಂದು ಪೇಜ್ಗೆ ಬರ್ತೀರಿ. ಅಲ್ಲಿ ಕ್ರಿಯೇಟಿಂಗ್ ಡೌನ್ಲೋಡ್ ಲಿಂಕ್ ಅಂತ ಬರ್ತುಂಟು ನೋಡಿ. ಆ ಕ್ರಿಯೇಟಿಂಗ್ ಡೌನ್ಲೋಡ್ ಲಿಂಕ್ ಕ್ರಿಯೇಟ್ ಮಾಡ್ತಾ ಉಂಟು ನಮ್ಮ ಡೌನ್ಲೋಡ್ ಲಿಂಕ್. ಸ್ವಲ್ಪ ವೆಯ್ಟ್ ಮಾಡಬೇಕು. ಅದು ಆದ ತಕ್ಷಣವೇ ನಾವು ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಬರಬೇಕು. ಸ್ಕ್ರೋಲ್ ಮಾಡ್ಕೊಂಡು ಬಂದರೆ ಇಲ್ಲಿ ಕನ್ಫರ್ಮ್ ಡೌನ್ಲೋಡ್ ಅಂತ ಉಂಟು. ಅಲ್ಲಿ ಬರ್ತಿದ್ದು ನೋಡಿ, ಕ್ರಿಯೇಟಿಂಗ್ ಯುವರ್ ಮೋಡ್ ಲಿಂಕ್ ಇನ್ 0 ಸೆಕೆಂಡ್ ಅಂತ. ಅಲ್ಲಿ ಒಂದು ಪರ್ಮಿಷನ್ ಒತ್ತಲಿಕ್ಕೆ ಇರ್ತದೆ. ಆ ಪರ್ಮಿಷನನ್ನು ನೀವು ಒತ್ತಬೇಕು. ಸ್ವಲ್ಪ ನಿಲ್ಲಿ, ನಂದು ಲೋಡ್ ಆಗ್ತುಂಟು. ನಿಮಗೆ ಸಹ ಈ ಥರ ಪ್ರಾಬ್ಲಮ್ ಬರ್ಬೋದು. ಆಗ ನೀವು ಒಮ್ಮೆ ಬ್ಯಾಕ್ ಹೋಗಿ ವಾಪಸ್ಸು ಅಲ್ಲಿಗೆ ಬರಬೇಕು. ಅಲ್ಲಿಗೆ ಬಂದ ನಂತರ ಅಲ್ಲಿ ನೋಡಿ ಐ ಆಮ್ ನಾಟ್ ಎ ರೋಬೋಟ್ ಅಂತ ಉಂಟಾ, ಆ ಬಟನನ್ನು ಒತ್ತಿ ರೈಟ್ ಬಂದಾದಮೇಲೆ ಕನ್ಫರ್ಮ್ ಡೌನ್ಲೋಡ್ ಮೇಲೆ ಒತ್ತಬೇಕು. ಕನ್ಫರ್ಮ್ ಡೌನ್ಲೋಡ್ ಮೇಲೆ ಒತ್ತಿದರೆ ಆಯಿತು. ಇಲ್ಲಿ ತನ್ನಷ್ಟಕ್ಕೆ ನಿಮ್ಮ ವಿಡಿಯೋ ಬಸ್ ಮೋಡ್ ಲಿಂಕ್ ಡೌನ್ಲೋಡ್ ಆಗಲಿಕ್ಕೆ ಶುರು ಆಗ್ತದೆ. ಆಗಲಿಲ್ಲ ಅಂದರೆ ಸ್ವಲ್ಪ ಮೇಲೆ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿ, ಮತ್ತು ಅಲ್ಲಿ ಕ್ಲಿಕ್ ಹೇರ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ, ಅದನ್ನು ಒತ್ತಿ. ಅಲ್ಲಿ ನೋಡಿ ಅಡ್ವರ್ಟೈಸ್ಮೆಂಟ್ ಬಂತು, ಅಲ್ಲಿ ಸಣ್ಣ ಕ್ಲೋಸ್ ಮೇಲೆ ಒತ್ತಬೇಕು. ಕ್ಲಿಕ್ ಹೇರ್ ಮೇಲೆ ಒತ್ತಿ ವಾಪಸ್. ಎಷ್ಟು ಸತಿ ಡೌನ್ಲೋಡ್ ಆಗೋದಿಲ್ವೋ ಅಷ್ಟು ಸತಿ ಒತ್ತಿ. ಮತ್ತು ಅಲ್ಲಿ ಒಂದು ಡೌನ್ಲೋಡ್ ಅಗೇನ್ ಅಂತ ಒಂದು ಬರುತ್ತೆ, ಅದನ್ನು ಇದು ಮಾಡಬೇಕು. ಕ್ಲಿಕ್ ಹೇರ್ ಅಂತ ಬರ್ತುಂಟು, ಅದರ ಮೇಲೆ ಒತ್ತಿ. ಮತ್ತು ನಿಮ್ಮ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಂಡು ಪಕ್ಕದಲ್ಲಿ ಅಲ್ಲಿ ಮೇಲೆ 3 ಡಾಟ್ಸ್ ಉಂಟಾ, 3 ಡಾಟ್ಸ್ನಲ್ಲಿ ಒತ್ತಿ ಡೌನ್ಲೋಡ್ ಅಂತ ಉಂಟಾ, ಡೌನ್ಲೋಡ್ ಮೇಲೆ ಒತ್ಕೊಳ್ಳಿ. ಅಲ್ಲಿ ನೋಡಿ ನಮ್ಮ ಡೌನ್ಲೋಡ್ ಆಗ್ತುಂಟು ಫೈಲ್ ಐಮ್ಯಾಕ್ ಬಿಲ್ಡ್ ಸಿಂಗಲ್ ಡೋರ್ ಜಿಪ್ ಅಂತ ಉಂಟಾ, ಅದು ನಮಗೆ ಫುಲ್ ಡೌನ್ಲೋಡ್ ಆಗಬೇಕು. ಫುಲ್ ಡೌನ್ಲೋಡ್ ಆದಮೇಲೆ ನಿಮ್ಮ ZHRWare ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ. ಡೌನ್ಲೋಡ್ ಅಂತ ಒಂದು ಫೋಲ್ಡರ್ ಇರುತ್ತೆ, ಅಲ್ಲಿ ಬಂದು ಹುಡ್ಕೊಳ್ಳಿ ನಿಮ್ಮ ಐಮ್ಯಾಕ್ ಬಿಲ್ಡ್ ಸಿಂಗಲ್ ಡೋರ್. ಅಲ್ಲಿ ಒಂದು ಕಾಣ್ತುಂಟಾ, ಅದರ ಮೇಲೆ ಒತ್ತಿ.
ಎಕ್ಸ್ಟ್ರಾಕ್ಟ್ ಇಯರ್ ಅಂತ ಬರ್ತುಂಟು. ನಾನು ಫಸ್ಟ್ ಒಮ್ಮೆ ಮಾಡಿದ್ದೆ, ಅದು ವಾಪಸ್ ಹಾಕ್ಬೇಕಂತ ರೀಸ್ಯೂಮ್ ಅಂತ ಕೊಡ್ತಿದ್ದೆ. ನಿಮಗೆ ಆ ಥರ ಬರಲ್ಲ. ಎಕ್ಸ್ಟ್ರಾಕ್ಟ್ ಇಯರ್ ಮಾಡಿದ ತಕ್ಷಣ ನಿಮಗೆ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಹಾಕಬೇಕು. ಪಾಸ್ವರ್ಡ್ ಹಾಕಿದ ಮೇಲೆ ಅಲ್ಲಿ ಓಕೆ ಅಂತ ಹೋದರೆ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಅಲ್ಲಿ ಒಂದು ಐಮ್ಯಾಕ್ ಬಿಲ್ಡ್ ಅಂತ ವೈಟ್ ಕಲರು ಕಾಣ್ತುಂಟಾ, ಸರಿಯಾಗಿ ನೋಡ್ಕೊಳ್ಳಿ. ನಿಮ್ಮ ಸರಿ ಇದಾಗಬೇಕು. ಅದನ್ನು ಲಾಂಗ್ ಪ್ರೆಸ್ ಮಾಡ್ಕೊಂಡು ಕಟ್ ಹೊಡ್ಕೊಂಡು ಮೇಲೆ ದೊಡ್ಡ ಡಿವೈಸ್ ಸ್ಟೋರೇಜ್ ಮೇಲೂ ಬಸ್ಸಿನ್ಗೆ ಬಂದು ಮೋಡ್ಸ್ ಒಳಗೆ ಬಂದು ಇಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ನಿಮ್ಮ ಬಸ್ಸಿನ ಫೋಲ್ಡರ್ ಒಳಗೆ ನಿಮ್ಮ ಅದು ಮೋಡ್ ಓಪನ್ ಆಯಿತು. ಈಗ ನಿಮ್ಮ ಬಸ್ ಗೇಮನ್ನು ಓಪನ್ ಮಾಡ್ಕೊಳ್ಳಿ. ಮೆಲ್ಲ ಓಪನ್ ಆಗುತ್ತೆ, ಲೋಡ್ ಆಗುತ್ತೆ. ಲೋಡ್ ಆಗೋ ತನಕ ಕಾಯಿರಿ. ಲೋಡ್ ಆದಮೇಲೆ ಗ್ಯಾರೇಜಿಗೆ ಬನ್ನಿ. ಗ್ಯಾರೇಜ್ ಒಳಗೆ ಬಂದು ಆಚೆ ಈಚೆ ಆ್ಯರೋ ಮಾರ್ಕೊಂಟಾ, ಅದನ್ನು ಆಚೆ ಈಚೆ ಇದನ್ನು ಯಾವುದಾದ್ರನ್ನು ಒತ್ತಿ, ಆಗ ನಿಮ್ಮ ಬಸ್ ಬಂದುಬಿಡುತ್ತೆ. ಅದು ಇರೋದೆಲ್ಲ ಝೆಡ್ ಅಸ್ತ್ರನೇ. ನನಗೆ ಸ್ವಲ್ಪ ಝೆಡ್ ಅಸ್ತ್ರ ಮೇಲೆ ಸ್ವಲ್ಪ ಹುಚ್ಚು ಜಾಸ್ತಿ, ಅದಕ್ಕೆ. ಈಗ ನೋಡಿ ನಮ್ಮ ಬಸ್ ಮೋಡ್ ಬರುತ್ತೆ. ಇದೇ ನಮ್ಮ ಬಸ್ಸಿನ ಮೋಡ್. ಒಂದು ಸ್ವಲ್ಪ ಇನ್ನೊಂದು ಬಸ್ ಮುಂದೆ ಹೋಯಿತು, ಆ ಬಸ್ ಮೋಡ್ ತರ್ತೀನಿ ಇಲ್ಲಿ. ಇದೇ ನಮ್ಮ ಬಸ್ ಮೋಡ್. ಆಮೇಲೆ ಪೈಂಟ್ ಇದು ಉಂಟಾ, ಅದನ್ನು ಒತ್ಕೊಳ್ಳಿ. ಅದನ್ನು ಒತ್ತಿ ಇಲ್ಲಿ ಹೈ ರಿಫ್ಲೆಕ್ಷನ್ ಅಂತ ಒಂದು ಬಟನ್ ಇರುತ್ತೆ, ಅದನ್ನು ಒತ್ತಿ ಬ್ರೌಸ್ ಗ್ಯಾಲರಿ ಡಿವೈಸ್ ಗ್ಯಾಲರಿಗೆ ಹೋಗಿ. ಅಲ್ಲಿ ಹೋದ ನಂತರ ನಿಮಗೆ ಇಲ್ಲಿ ಬರುತ್ತೆ, ಅಲ್ಲಿ 3 ಡಾಟ್ಸ್ ಉಂಟಾ ಮೇಲೆ, ಅದನ್ನು ಒತ್ತಿ ಡೌನ್ಲೋಡ್ ಮೇಲೆ ಒತ್ಕೊಳ್ಳಿ. ಡೌನ್ಲೋಡ್ ಮೇಲೆ ಒತ್ತಿದ್ರೆ ಎಲ್ಲ ಫೈಲೆಲ್ಲ ಬರುತ್ತೆ. ಲಾರ್ಜ್ ಫೈಲಲ್ಲಿ ಇತ್ತು ನಂದು, ಅದಕ್ಕೆ ಹುಡ್ಕೊಳ್ತಿದ್ದೀನಿ. ನೋಡಿ ಬಂತೀಗ. ಅಲ್ಲಿ ಒಂದು ನಿಮ್ಮ ಡೌನ್ಲೋಡ್ ಲಿಂಕ್ ಇರುತ್ತಾ, ಅದನ್ನು ಒತ್ಕೊಳ್ಳಿ. ನಿಮಗೆ ಲಿವರಿ ವಿಡಿಯೋ ನಾನು ಇನ್ನು ಮಾಡಲಿಲ್ಲ, ಅದಕ್ಕೆ ಲಿವರಿ ನಿಮಗೆ ಈಗ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ನಂದು ಆಗಾಗ ವಾಪಸ್ ಲೋಡ್ ಆಗ್ತಾ ಉಂಟು, ಅದಕ್ಕೆ ಇಷ್ಟು ಟೈಮ್ ತಗೊಳ್ತಾ ಉಂಟು. ನೋಡಿ ನಿಮಗೆ ಈಗ ಅದರ ಮೇಲೆ ಒತ್ತಿದ ತಕ್ಷಣ ಇಲ್ಲಿ ಬಂದುಬಿಡುತ್ತೆ. ಆನ್ ಟೆಸ್ಟ್ ಉಂಟಾ? ಈಗ ನೋಡಿ ರಾಮದೂತ ಎಕ್ಸ್ಪ್ರೆಸ್ಸಿಗೆ ಬಂದರೂ ನಾವು ಅಲ್ಲಿ ಅಪ್ಲೈ ಮೇಲೆ ಒತ್ತಿ, ಫ್ರೀ ಆದರೆ ಫ್ರೀ, ಮನಿ ಆದರೆ ಮನಿ ಕೊಡ್ಕೊಳ್ಳಿ. ಈಗ ನಿಮ್ಮ ಗೇಮಲ್ಲಿ ಯಾವುದಾದ್ರೂ ಒಂದು ಮೋಡ್ ಸೆಲೆಕ್ಟ್ ಮಾಡಿಕೊಂಡು ಜಾಲಿಯಾಗಿ ಆಡಿ. ಈಗ ನಿಮಗೆ ಖುಷಿಯಾಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಈ ಮೋಡ್ ನೋಡಿ. ಎಷ್ಟು ಜನರ ಹತ್ರ ಈ ಮೋಡ್ ಮೊದಲಿಂದ ಉಂಟಂತ ನನಗೆ ಕಮೆಂಟ್ ಮಾಡಿ. ಕ್ಯಾರಿಯರ್ ಮೇಲೆ ಒತ್ಕೊಂಡು ಕಂಟಿನ್ಯೂ ಮೇಲೆ ಒತ್ತಿದ್ದೀನಿ ನಾನು. ಆ್ಯಡ್ ಬಂದರೆ ಆ್ಯಡ್ ಸ್ಕಿಪ್ ಮಾಡಿ. ಈಗ ನಿಮ್ಮ ರೆಡಿ ಉಂಟು ನಿಮ್ಮ ಮೋಡ್. ಎಷ್ಟು ಚೆಂದ ಉಂಟಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್. ನಿಮಗೆ ಈ ಲಿವರಿ ಬೇಕಾದರೆ ನೆಕ್ಸ್ಟ್ ವಿಡಿಯೋಗೆ ಕಮೆಂಟ್ ಮಾಡಿ ಪ್ಲೀಸ್.